ತಾಲೂಕಿನ ಲಕ್ಷ್ಮೀಪುರದಲ್ಲಿ ನೆಲೆಸಿರುವ ಶ್ರೀ ಉಡಚಲ ಪರಮೇಶ್ವರಿ ದೇವಿ ಭಕ್ತರ ನಂಬಿಕೆ, ಭಾವನೆ ಹಾಗೂ ಭಕ್ತಿ ಕೇಂದ್ರವಾಗಿ ಪರಿಣಮಿಸಿದ್ದಾಳೆ. ಹೇಳ್ರಿ, ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಹನುಮೇಶ್ ಅಂತೇಳಿ. ನಿಮ್ದು ಯಾವ ಇದೇ ಊರನ್ನ? ನಮ್ದು ನಂದಳ್ಳಿ 23ನೇ ವಾರ್ಡ್ ಮೆಂಬರ್ರಾ ನೀವು? ಉಡಸ್ಲಮ್ಮ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ತಾವು? ನಾವು ಇಲ್ಲಿ ಉಡಸ್ಲಮ್ಮ ದೇವಸ್ಥಾನಕ್ಕೆ ಒಂದು 8 ವರ್ಷದಿಂದ ಬರ್ತದೆ. 8 ವರ್ಷದಿಂದ. ದೇವಿಯ ಯಾವ ರೀತಿ ನಿಮಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾಳೆ? ಇಲ್ಲಿ ಉಡ್ಸ್ಲಮ್ಮ ನಾವೇನು ಕೇಳಿದ್ದು, ನಾವೇನೇ ಒಂದು ಒಳ್ಳೆ ಕೆಲಸ ಒಂದು ಮನೆ ಕಾರ್ಯ ಮಾಡ್ಬೇಕಾದ್ರೆ, ಒಂದು ಮದುವೆ ಮಾಡ್ಬೇಕಾದ್ರೆ ಕೇಳಿ ಉಡ್ಸ್ಲಮ್ಮ ಕೇಳೇನೆ ಉಡ್ಸ್ಲಮ್ಮ ಓದಾಡನೆ ಬಂದಿದೆ ನಾವು. ಯಾವ ರೀತಿ? ಉಡ್ಸ್ಲಮ್ಗೆ ನಮ್ದು ಏನಾದ್ರೆ ಮನೆಗೆ ಎಲ್ಲ ಕಾರ್ಯಕ್ರಮ ಮಾಡ್ಬೇಕಾದ್ರೆ, ನಾವೇನಾದ್ರೂ ಇಂಥದ್ದು ಮಾಡ್ಬೇಕಮ್ಮ ಅಂದ್ರೆ ಉಡ್ಸ್ಲಮ್ಮ ಓದ್ತಾಂಡು ಮಕ್ಕಳು ಓದ್ಬೇಕಾದ್ರೆ ಎಜುಕೇಶನ್ ಆಗಿರ್ಲಿ, ನಮ್ಮ ಆರೋಗ್ಯ ಬಗ್ಗೆ ಆಗಿರ್ಲಿ, ಉಡ್ಸ್ಲಮ್ಮನ ನಾವು ಸಲಿಗೆ ತಗೊಂಡು ಒಪ್ಪಿಗೆ ತಗೊಂಡೇ ಮುಂದೆ ಹೋಗೋದು. ಅಂದ್ರೆ ಈಗ ಅಮ್ಮನ ಅಪ್ಪಣೆ ಪಡ್ಲಿಕ್ಕೆ ಯಾವ ಸಮಯದಾಗ ಬರ್ತೀರಿ? ನಾವು ಬೆಳಿಗ್ಗೆ ಟೈಮ್ ನಮ್ಮ ಹೆಣ್ಮಕ್ಳು ಬಂದು ಕೇಳ್ಕೊಂಡು ಹೋಗ್ತಾರೆ. ಎಣ್ಣೆಗೆ ಬೆಳಿಗ್ಗೆ ಟೈಮ್ 5 ಗಂಟೆ ಇಲ್ಲ 6 ಗಂಟೆ ಒಳಗೆ ಹೆಣ್ಮಕ್ಳು ಬರ್ತಾರ. ನಾವು ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೆ ಏನೇ ಕೆಲಸ ಇರಲಿ ಬಂದು ಅಮ್ಮನ ಆಶೀರ್ವಾದ ತಗೊಂಡು ನಾವು ಮುಂದೆ ಹೋಗೋದು. ಹೌದಾ? ನಿಮ್ಗೆ ಆ ರೀತಿ ಕೇಳಿದ್ದೆಲ್ಲ ಇಲ್ಲ? ನಮಗೆ ಕೇಳಿದ್ದ ಆದಷ್ಟು ನಮಗೆ ಅಮ್ಮನ ಕಡೆಯಿಂದ ಬಹಳ ನಮಗೆ ಅನುಕೂಲ ಆಗಿದೆ, ಒಳ್ಳೇದಾಗಿದೆ. ಹಂಗಾಗಿನೇ ನಮ್ಮ ತಂದಳ್ಳಿಯಲ್ಲಿ ಒಂದು ಕಟ್ಟಕತ್ತೀವಿ, ಒಂದು ದೇವಸ್ಥಾನ, ಉಡ್ಸ್ಲಮ್ಮ ದೇವಸ್ಥಾನ ಒಂದು. ಹಿಂಗಾಗಿ ನಮಗೆ ಅಮ್ಮ ಮತ್ತೆ ಈ ಅಮ್ಮ ಬೇರೆ ಆಯಮ್ಮ ಬೇರೆ ಇಬ್ರು ಒಂದೇನೆ. ಹಂಗಾಗಿ ಅದು ಒಂದು ಗುಡಿ ಇತ್ತು, ಮೊದಲು ಹಳೆ ಗುಡಿ ಇತ್ತು. ಹಾಗಾಗಿ ನಾವೆಲ್ಲ ಗುಡಿ ಕೆಡಿಸಿ ನಾವೆಲ್ಲ ಸೇರಿ ನಮ್ಮೂರವರೆಲ್ಲ ಸೇರಿ ಹಾಗಾಗಿ ಒಂದು ಉಡ್ಸ್ಲಮ್ಮ ಗುಡಿ ಕಟ್ಟಕ್ಕೆ ನಮ್ಮೂರು ಜನ ನಾವೆಲ್ಲ ಸೇರಿ ಕೈ ಜೋಡಿಸಿ ಕಟ್ಟಕ್ಕೆ. ಸ್ಥಳೀಯರ ನಂಬಿಕೆ ಪ್ರಕಾರ ಈ ದೇವಿ ತಮ್ಮ ಭಕ್ತರ ಎಲ್ಲ ಸಂಕಷ್ಟಗಳನ್ನ ನೀಗಿಸಿ ಆಶೀರ್ವಾದವನ್ನ ನೀಡುತ್ತಾಳೆ. ಸುತ್ತಮುತ್ತಲಿನ ಹಳ್ಳಿಗಳು ಮಾತ್ರವಲ್ಲದೆ ದೂರದ ಜಿಲ್ಲೆಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸಿ ವಿಶೇಷ ಪೂಜೆಗಳನ್ನ ಸಲ್ಲಿಸುತ್ತಾರೆ. ದೇವ್ರದ್ದು ಎಲ್ಲ ಚೆನ್ನಾಗಿ ನಡೀತೈತ್ರಿ. ಎಲ್ಲೆಲ್ಲಾರು ಬರ್ತಾರ ಅಮ್ಮನ ನಡ್ಸ್ಕೊಳಕ್. ನೀವು ಎಲ್ಲಿಂದ ಬಂದಿರೋದು ಈಗ? ನಾವಿಲ್ಲೇ ಸೊಂಡ್ರಿ. ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವ್ರಿ ಇದೇ ಊರಾಗ ಹುಟ್ಟಿದೇ ಊರಾಗ ಬೆಳೆದೇವ್ರಿ. ನಾವು ದೇವಸ್ಥಾನಕ್ಕೆ ನಡ್ಕಣಕ್ ಕುಂತು ಒಂದು 10 ವರ್ಷ ಆತ್ ನೋಡ್ರಿ. 10 ವರ್ಷ ಆಯ್ತು. ಅಮ್ಮೇನು ಹೇಳಿದ್ದೆಲ್ಲ ನಡೆಸ್ಕೊಡ್ತಾಳೆ. ಇವತ್ತಿನವರೆಗೂ ನಡೆಸ್ಕೊಟ್ಟಿದ್ದಾರೆ. ಯಾವ ಥರದ್ದು ಅಂತ ಕೇಳ್ಬೋದಕ್ಕ? ಯಾವ ಥರ ಏನ್ರಿ ನಮ್ಗೇನು ಕಷ್ಟ ಇರಲಿ ಸುಖ ಇರಲಿ, ಹಿಂಗ ಈ ಥರ ಐತವ ನೀನು ಪೂಜೆ ಮಾಡ್ತೀನಿ ನಡೆಸ್ಕೊಡು ಅಂತ ಹೇಳಿದ್ರೆ ಎಲ್ಲ ನಡೆಸ್ಕೊಡ್ತಾಳ್ರಿ ಅಮ್ಮ. ನಿಮ್ಗೆ ಅಪ್ಪನೇ ಯಾವ ರೀತಿ ಕೊಡ್ತಾಳೆ? ಹೂವು ಕೊಡ್ತಾಳ್ರಿ. ನಾವು ಎಡ ಬಲ ಕೇಳ್ತೀವ್ರಿ, ಅದು ಆಗ್ತೈತಂದ್ರೆ ಬಲಗಡೆ ಕೊಡ್ತಾಳ್ರಿ. ಇಲ್ಲಮ್ಮ ಆಗೋದಿಲ್ಲ ಅದು ಬ್ಯಾಡ ಅಂದ್ರೆ ಎಡಗಡೆ ಕೊಡ್ತಾಳ್ರಿ. ಪ್ರತಿಯೊಂದು ಕೆಲಸ ರೀ. ನಾವೇನು ನಮ್ಮ ಮನ್ಯಾಗ ಆಟೋ ತಗೋಬೇಕು, ಗಾಡಿ ಪಾಡಿ ಏನನ್ನ ತಗೋಬೇಕು, ಬೈಕ್ ತಗೋಬೇಕಂದ್ರೆ ಅಮ್ಮನ ಕೇಳೇ ನಾವು ಮುಂದೆ ಇರ್ತೀವ್ರಿ. ಅಮ್ಮನ್ ಬಿಟ್ಟು ಯಾವ್ದು ಇದು ಮಾಡಿಲ್ಲ. ಅಮ್ಮ ಬ್ಯಾಡ ಅಂದ್ರೆ ಅದು ನಾವು ತಗೊಳಂಗಿಲ್ಲ. ಈ ಜಾತ್ರೆಗೆ ಇದ್ರೆ ಸಮಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಏನಾದ್ರು ಗೊತ್ತಿದೆ ನಿಮ್ಗೆ? ಡಿಸೆಂಬರ್ ತಿಂಗಳದಾಗ ಆಗ್ತೈತ್ರಿ. ಅದು ನಮ್ಗೆ ಯಾಕಂದ್ರೆ ನಾವು ಓದಿಲ್ಲ ಅಲ್ರಿ, ಬರೋದಿಲ್ರಿ, ಅದು ಹೇಳಕ್ ಬರಲ್ಲ. ಚೆನ್ನಾಗಿ ಆಗ್ತೈತ್ರಿ ಜಾತ್ರೆನು. ಎಲ್ಲೆಲ್ಲರೂ ಬರ್ತಾರೆ. ಗದಗು ಇದು ಎಲ್ಲೆಲ್ಲ ಭಾಳ ದೂರಿಂದನೇ ಭಾಳ ನಡ್ಕೊಂತಾರ್ರಿ ಅಮ್ಮಗೆ. ಇದ್ದೂರಕ್ಕಿಂತ ಭಾಳ ದೂರಿಂದನೇ ಭಾಳ ನಡ್ಕೊಂತಾರೆ. ಪ್ರತಿ ವರ್ಷವೂ ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಧಾರ್ಮಿಕ ಶ್ರದ್ಧೆ ವ್ಯಕ್ತಪಡಿಸುತ್ತಾರೆ. ಅಮ್ಮ, ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಗಂಗಮ್ಮ, ಹೊಸಳ್ಳಿ ಗಂಗಮ್ಮ ಅಂತ. ಹೊಸಳ್ಳಿ ಗಂಗಮ್ಮ. ಎಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಾ? ಹೌದ್ರಿ, ಇಲ್ಲೇ ಐತ್ರಿ ನಮ್ಮ ಮನೆ. ಅಮ್ಮಂದಿದ್ದು ನಾವೇನು ಮಾಡಲ್ರಿ. ಹುಡುಗರಿಗೆ ಹೆಣ್ಣು ತೆಗಿಯೋದಾಗ್ಲಿ ಗಂಡು ತೆಗಿಯೋದಾಗ್ಲಿ ಎಲ್ಲ ಅಮ್ಮನ ಕೇಳ್ತೀವ್ರಿ. ನಮ್ಗೆ ಹಂಗ ನಡ್ಸ್ಕೊಟ್ಟಾಳ್ರಿ. ಚೆನ್ನಾಗ್ರಿ ಅಮ್ಮಂದು. ಮತ್ತೆ ಹುಡುಗರು ಪುಡಿ ಎಲ್ಲ ಕಾಪಾಡ್ಕೊಂಬರ್ತಾಳ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಈಗ ನಾವು ನೋಡ್ರಿ ನಮ್ಮ ಮದುವೆ ಆದಾಗ್ಲಿದ್ದಾದ್ರೆ ಈಗ ನಮ್ಮ ಯಜಮಾನ್ರ ಸತ್ತು ಈಗ ಒಂದು 20 ವರ್ಷ. ಈಗ ನಮ್ಮ ಮಕ್ಕಳು ಅಲ್ಲೇ ನಿಮ್ಮ ವಯಸ್ಸಿನಾಗ ಅದಾರ ಅವ್ರು ಕೂಡ. ಅವಾಗ್ಲಿದ್ದಾನು ನಾವು ಇಲ್ಲಿ ಹಾಕಿದ ನೋಡಿವ್ರಿ. ಅಂದ್ರೆ ಅಮ್ಮ ಈಗ ನಿಮ್ಗೆಲ್ಲ ನಡೆಸ್ಕೊಡ್ತಾಳ ಅಂತ ಹೇಳಿದ್ರಿ. ಯಾವ ರೀತಿ ಅಮ್ಮ? ಯಾವ ರೀತಿ ಅಂದ್ರೆ ಹೂ ಕೊಡ್ತಾಳ್ರಿ. ಹೂವಿನಂತೆ ಹಾಕಿ ನಡೆಸ್ಕೊಡ್ತಾಳ್ರಿ. ನಾವು ಗಂಡು ಮಕ್ಕಳಾದ್ರೆ ಬಲ ಕೇಳ್ತೀವಿ, ಹೆಣ್ಮಕ್ಳದಾದ್ರೆ ಎಡ ಕೇಳ್ತೀವಿ. ಎಲ್ಲ ವಾತಾವರಣದ ಚೆನ್ನಾಗಿ ನಡೆಸ್ಕೊಡ್ತಾಳ್ರಿ. ಅಂದ್ರೆ ಯಾವ ಸಮಯದಾಗ ಬರ್ತೀರಿ? ಅಂದ್ರೆ ಬೆಳಿಗ್ಗೆ ಸ್ನಾನ ಮಾಡಿ ಬರ್ತೀವ್ರಿ. ಅವಾಗ ಹೂವು ಆ ಸಮಯದಾಗೆ ಕೇಳ್ಬೋದಾ? ಹೌದ್ರಿ. ಮತ್ತೆ ಸಾಯಂಕಾಲ ಕೇಳ್ತಾರ್ರಿ. ನಾವು ಮುಂಜಾನೆ ಸ್ನಾನ ಮಾಡಿ ಬಂದು ಕೇಳಿ ಒಂದೆಟ್ಟೆ ಕೇಳಿಬಿಡ್ತೀವ್ರಿ ಅಷ್ಟೇ. ಈ ಜಾತ್ರೆ ಏನಾದ್ರು ಗೊತ್ತಾ ನಿಮ್ಗೆ? ಜಾತ್ರೆ ಯಾವಾಗ ಆಗ್ತದ್ರಿ? ಇಷ್ಟ್ರಾಗ ಇರ್ಬೇಕು, ಮುಂದೆ ಅದು ತಿಂಗಳು ಗೊತ್ತಾಗಲ್ಲ ಅನ್ರಿ. ಜಾತ್ರೆಗೆ ಬಂದಿದ್ರಿ? ಜಾತ್ರೆ ಇಲ್ಲೇ ನಮ್ದು ಮನೆ ಊರ ಇದ ಊರ ನಮ್ದು. ಎಲ್ಲ ಇದ ಊರಾರ ನಾವು ಇಲ್ಲಿ ಯಾರ ಎಲ್ಲ ಬರ್ತಾರ್ರಿ. ದೂರ್ಲಿದ್ದಾನು ಬರ್ತಾರ್ರಿ. ಚೆನ್ನಾಗ್ ಆಕತ್ರಿ. ಜಾತ್ರೆನು ಒಂದ ದಿನ ಜಾತ್ರೆ, ಮಂಗಳವಾರ ಬುಧವಾರ 2 ದಿನ ಆಗ್ತೈತ್ರಿ. ಬೇಸಾಕತ್ತಿ. ಈ ದೇವಸ್ಥಾನವು ಸಂಡೂರು ಪಟ್ಟಣದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಗುರುತಾಗಿ ಉಳಿದಿದೆ. ನಿಮ್ಮ ಹೆಸರು ಹೇಳ್ರಿ. ಶ್ರೀನಿವಾಸರಾವ್. ಈಗ ಲಕ್ಷ್ಮೀಪುರದಲ್ಲಿ ಇರ್ತಕ್ಕಂಥ ಉಡ್ಸ್ಲಮ್ಮ ದೇವಿ ದೇವಸ್ಥಾನದ್ದು
ಉಡ್ಸಲಮ್ಮ ಗುಡಿ ದೇವಸ್ಥಾನದ್ದು ಹಿನ್ನೆಲೆ ಹೇಳ್ರಿ, ಹಿನ್ನೆಲೆ. ಹಿನ್ನೆಲೆ ಅಂದರೆ ಈ ಉಡುಸಲ ಪರಮೇಶ್ವರ ದೇವಸ್ಥಾನ ಉದ್ಭವ ಮೂರ್ತಿ ಅಲ್ಲ, ಸ್ಥಾಪನಾ ಮೂರ್ತಿ. ಆದರೆ ಇತಿಹಾಸ ವಂಶಪ್ಪ ಅವ್ರು ಯಾರು ಸ್ಥಾಪನಾ ಮಾಡಿದರು, ಯಾಕೆ ಮಾಡಿದರು, ನಮ್ಮ ಹಿರಿಯರ ಪೂರ್ವಜರು ಹೇಳಿದ್ದನ್ನು ನಾನು ನೋಟ್ ಮಾಡಿ ಬರ್ಕೊಂಡಿದ್ದೆ. ಇದಕ್ಕೂ ಮುಂಚಿತವಾಗಿ ರಾಘಪ್ಪ ಅಂತಿದ್ರು, ಸ್ವಾಮಿರಾವ್ ಅಂತಿದ್ರು, ಅವರು ವಂಶಪರವಾಗಿ ಮಾಡ್ತಿದ್ರು. ಅವರು ವಂಶದವರು ಇದು ಮಾಡ್ಕೊಂಡು ಬಾಳಪ್ಪ, ಬಳ್ಳಾರಿ ಜಿಲ್ಲಾ ಸೊಂದೂರು ತಾಲೂಕು ಲಕ್ಷ್ಮೀಪುರದವರು. ಅವ್ರ ವಂಶ ಅಂದರೆ ಬಾಳಪ್ಪ ಅಂತ ಇದ್ದರು. ಅವ್ರ ಮಕ್ಕಳು ರಾಮರಾವ್ ಅಂತಿದ್ದ, ವೆಂಕಪ್ಪ ಅಂತಿದ್ದ. ರಾಮಪ್ಪನ ಮಕ್ಕಳು ಕೊಮಾರಪ್ಪ, ಸುಬ್ಬಣ್ಣ, ಗೋವಿಂದಪ್ಪ ಅಂತಿದ್ರು. ಗೋವಿಂದಪ್ಪ ಮಗ ಸುಬ್ಬಣ್ಣನ ಮಗ ಸ್ವಾಮಿರಾವ್ ಅಂತಿದ್ರು. ಅವರು ಸ್ವಾಮಿರಾವ್ ನೋಡಿದ್ವಿ. ಇವ್ರನ್ನ ಕುಮಾರಪ್ಪನ, ಸುಬ್ಬಣ್ಣನ, ಗೋವಿಂದಪ್ಪನ ನಾವು ನೋಡಿಲ್ಲ, ಸ್ವಾಮಿರಾವ್ ನೋಡಿವಿ. ಆಮೇಲೆ ಸ್ವಾಮಿರಾವ್ರ ಮಕ್ಕಳು ಈಗಿದ್ದಾರೆ. ಅವ್ರ ಮನೆಯೊಳಗೆ ಇದ್ದು ಇವೆಲ್ಲ ದೇವಸ್ಥಾನ 1917 ನಾನು ಹ್ಯಾಂಡ್ ಓವರ್ ಕೊಟ್ಟರು. ಅವರು ಅದಕ್ಕಿಂತ ಮುಂಚಿತವಾಗಿ ಎಲ್ಲ ದೇವಸ್ಥಾನದ ಆಭರಣ ಪ್ರತಿ ಶುಕ್ರವಾರ, ಮಂಗಳವಾರ, ವಿಶೇಷ ದಿವಸ ಎಲ್ಲ ಅವ್ರ ಮನೆಯಾಗಿಂದಾನೆ ಸಾಮಾನು ಒಯ್ತಿದ್ರು. ಸ್ವಾಮಿರವ್ರ ಮನೆಯಿಂದ ಅಶೋಕ್ ಕುಲಕರ್ಣಿ ಅವರೇ ಜವಾಬ್ದಾರಿಯಾಗಿ ಮಾಡ್ತಿದ್ರು. ಅವ್ರಿಗಂತ ಮುಂಚಿತವಾಗಿ ಅವರನ್ನ ರಾಮಮೂರ್ತಿ ಅವರು ಮಾಡ್ತಿದ್ರು. ಅದಾದ ನಂತರ ಅಶೋಕ್ ಕುಲಕರ್ಣಿ ಮತ್ತು ರವೀಂದ್ರನಾಥ್ ಕುಲಕರ್ಣಿ ಇಬ್ಬರು ಇದ್ದಾರೆ, ಅವ್ರು ಮಾಡ್ತಾಯಿದ್ರು. ಅವ್ರ ತಾಯಿ ಈ ಥರ ನನಗೊಂದು ಇತಿಹಾಸ ಬೇಕು ಅಂದಾಗ ನಾನು ವಿ ಟಿ ಕುಲಕರ್ಣಿ ಅಂತ ಅವರಿದ್ದರು. ವಿ ಟಿ ಕುಲಕರ್ಣಿ ಅವರು ಜಾತ್ರೆ ಗೀತ್ರೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಅವರು ಅಕಸ್ಮಾತ್ವಾಗಿ ತೀರ್ಕೊಂಡ್ರು. ಅವ್ರು ತೀರ್ಕೊಂಡ ಮೇಲೆ ದೇವಸ್ಥಾನ ಮಾಡ್ಕೊಂಡು ಹೋಗೋರು ಯಾರು ಅಂಥೇಳಿ ಊರು ರೈತರೆಲ್ಲ ನನ್ನ ಹತ್ರ ಬಂದರು. ನಾನು ಸಣ್ಣ ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂದೆ. ಇಲ್ಲ, ನಿಮಗೆಲ್ಲ ಅನುಭವ ಅದ, ನಿಮಗೆಲ್ಲ ನಾವು ಸಹಕಾರ ಕೊಡ್ತೀವಿ, ನೀನು ಈ ಜಾತ್ರಾ ಕಾರ್ಯಕ್ರಮನೂ ಮತ್ತು ದೇವಸ್ಥಾನದ ಜವಾಬ್ದಾರಿ ತೊಗೊಂಡು ಮಾಡ್ಕೊಂಡು ಹೋಗುವಂಥ ಊರು ಪ್ರಮುಖರೆಲ್ಲರ ಬಂದು ನಮ್ಮ ಮನೆಗೆ ಬಂದು ಕೇಳ್ಕೊಂಡ್ರು. ನಿಮ್ಮೆಲ್ಲ ಸಹಕಾರ ಕೊಟ್ಟರೆ ನಾನು ತಿಳಿದಷ್ಟು ಮಾಡ್ತೀವಿ, ತಪ್ಪಿದ್ರೆ ಕ್ಷಮ ಮಾಡಿರಿ, ಸರಿ ಇದ್ದರೆ ಸ್ವೀಕಾರ ಮಾಡಿರಿ ಅಂತೇಳಿ ಪ್ರಾರಂಭ ಮಾಡ್ಕೊಂಡು ಬಂದಾಗ ಅವರು ಸುಮಿತ್ರಾಬಾಯಿ, ಸ್ವಾಮಿರವ್ರ ಮಂಟೆ ಅಂದ್ರೆ ಸುಮಿತ್ರಾಬಾಯಿ, ಅವರನ್ನ ವಿಚಾರ ಮಾಡಿದಾಗ ಅವರು ಇದನ್ನೆಲ್ಲ ಹೇಳಿದರು. ಆಮೇಲೆ ವೆಂಕಪ್ಪನ ಮಕ್ಕಳು ಸಣ್ಣವಕ್ಕಪ್ಪ, ಶಂಕರಪ್ಪ, ಚಿದಂಬರಪ್ಪ, ಬಾಳಪ್ಪ, ರಾಮಪ್ಪ, ರಾಘಪ್ಪ ಅಂತೇಳಿ ರಾಘಪ್ಪನವ್ರು ನೋಡಿವಿ. ಈ ಮೇಲಿರೋರೆಲ್ಲ ನೋಡಿಲ್ಲ. ಇದನ್ನು ಯಾಕೆ ಮಾಡಿದ್ರು ಅಂದರೆ ಇವರು ಮೇಲಿನ ಬಾಳಪ್ಪನವ್ರ ವಂಶದೊಳಗೆ ಮಕ್ಕಳಾಗಿದ್ದಿಲ್ಲ. ಅವ್ರಿಗೂ ಸ್ವಪ್ನದೊಳಗೆ ಈ ಥರ ಹಳ್ಳದಲ್ಲಿ ಹೋಗಿ ನೀವು ಉಡುಸಲ ಪರಮೇಶ್ವರಿ ಅಂತೇಳಿ ಸ್ಥಾಪನಾ ಮಾಡಿರಿ, ಅವಾಗ ನಿಮಗೆ ಮಕ್ಕಳಾಗ್ತವೆ, ಸಂತತಿ ಆಗ್ತವೆ ಅದು. ಅವರು ಇಲ್ಲಿ ಇದ್ದೆಲ್ಲ ನಾಸಿಕ್ದೊಳಗಿದ್ರು, ಪೂನಾದೊಳಗೆ ಬಂದು ಇಲ್ಲಿ ಇರ್ತಿದ್ರು. ಅವ್ರು ಇಲ್ಲೇ ಅಲ್ಲಿಗೆ ಹೋಗಿದ್ರು. ಅವಾಗ ಅವ್ರಿಗೆ ಸ್ವಪ್ನ ಆದಾಗ ಅವ್ರು ಇಲ್ಲಿ ಬಂದಾಗ ಇದನ್ನೆಲ್ಲ ಗುಡಿ ಅವರು ಸ್ಥಾಪನಾ ಮಾಡಿದ್ರು. ಅವಾಗ ಭಾರಿ ಹಳೆಯ ಗುಡಿ ಏನು ಇದ್ದಿಲ್ಲ ಮೂರ್ತಿ. ಆಗ ಅದು ಮಾಡ್ಕೊಂತ ಬಂದ ಮೇಲೆ ಜಾತ್ರೆ ಮಾಡ್ಕೊಂತ ವೀಟಿ ಕುಲ್ಕರ್ಣಿ ಮಾಡೋದು. ವೀಟಿ ಕುಲ್ಕರ್ಣಿ ಅವಶ್ಯ ಆದಮೇಲೆ ನನಗೆ ಜವಾಬ್ದಾರಿ ಕೊಟ್ಟರು. ರೈತರೆಲ್ಲ ನಾನು ಮಾಡ್ಕೊಂತ ಬಂದೆ. ಈ ಇತಿಹಾಸ ಎಲ್ಲ ಅವ್ರು ಹೇಳಿದ್ರು. ಇದು ಇತಿಹಾಸ, ದೇವಸ್ಥಾನ ಯಾವ ರೀತಿ ಸ್ಥಾಪನೆ ಆಯ್ತು ಅಂತ. ಹಳೆಯ ದೇವಸ್ಥಾನ ಅದನ್ನು ನಾವು ಮೊಬೈಲಲ್ಲಿ ತಗೊಂಡಿವಿ, ಅದು ಡಿಲೀಟ್ ಆಗಿ ಗೊತ್ತಿಲ್ಲ. ನಮ್ಮ ಪೂಜಾರ ಹತ್ರ ಇರ್ಬೋದು ಹಳೆ ಗೋಪುರ. ಈಗ ಎಲ್ಲ ರೀಸೆಂಟಾಗಿ ನಮ್ಮ ಕಾಲಕ್ಕೆ ಆ ದೇವಸ್ಥಾನ ಇದೆಲ್ಲ ಡೆವಲಪ್ಮೆಂಟ್ ಮಾಡಿದ್ರು. ಇದು ಚಟ್ಟಿ ಅಮಾವಾಸ್ಯೆ 9 ದಿವಸದೊಳಗೆ ಪ್ರತಿ ವರ್ಷ ಜಾತ್ರೆ ಆಗ್ತದೆ. ಯಾವ ತಿಂಗಳು? ಉಡುಸಲ ಪರಮೇಶ್ವರಿ. ಯಾವ ತಿಂಗಳು? ಅದು ನವೆಂಬರ್ನಾಗ ಅಥವಾ ಡಿಸೆಂಬರ್ನಾಗ ಬರ್ತದೆ. ಸಾಮಾನ್ಯ ಡಿಸೆಂಬರ್ನಾಗ ಬರೋದು. ಚಟ್ಟಿ ಅಮಾವಾಸ್ಯೆ 9 ದಿವಸದೊಳಗೆ. ಶುಕ್ರವಾರ ದಿವಸ ಉಡಿ ತುಂಬ್ತೀವಿ. ಬುಧವಾರ ಮಂಗಳವಾರ ದಿವಸ ದೇವರಿಗೆ ಹಣ್ಣು ಕಾಯಿ ಊರು ಜನರೆಲ್ಲ ನೈವೇದ್ಯ ಸೀದಾ ಎಡೆ ಎಲ್ಲ ಕೊಡ್ತಾರೆ. ಬುಧವಾರ ದಿವಸ ಹಣ್ಣು ಕಾಯಿ ಕೊಡ್ತಾರೆ. ಮತ್ತು ಅವು ಬಲಿದು ಏನೋ ಹೇಳೋದು ಬೇಡ, ಎಲ್ಲ ಬಲಿಗಿಲ್ಲ, ಅದು ಬೇಡ ಅಂತ ಅವೆಲ್ಲ ಆಗ್ತವೆ. ಎಲ್ಲ ಜಾತ್ರೆ ಮಾಡ್ತೀವಿ. ಅದಾದ ತಕ್ಷಣ ಮತ್ತೆ ಶುಕ್ರವಾರ ದಿವಸ ಮತ್ತೆ ಪುನಃ ಉಡಿ ತುಂಬ್ತೀವಿ. ಇಲ್ಲಿದ್ದ ನಮ್ಮನಿಂದನೇ ಎಲ್ಲ ದೇವಸ್ಥಾನ ಸಾಮಗ್ರಿಗಳೆಲ್ಲ ಹೋಗ್ತಾವೆ, ಉಡಿ ಸಾಮಾನೆಲ್ಲ. ಪ್ರತಿ ವರ್ಷ ಆ ರೀತಿ ಮಾಡ್ಕೊಂಬಂತೀವಿ. ಇದು ಜಾತ್ರೆ ಮಾಡೋ ಪದ್ಧತಿ. ಈಗ ಆಮೇಲೆ ಜನರು ತಮ್ಮ ಒಂದು ಅನಿಸಿಕೆಗಳು ಬೇಕಾದ ಏನೋ ಬೇಡಿಕೆಗಳು ಬೇಕಾದಾಗ ಪ್ರತಿ ದಿವಸನೂ ಶುಕ್ರವಾರ ಮತ್ತು ಮಂಗಳವಾರ ದಿವಸ ಬಿಟ್ಟು ಉಳಿಕೆ ದಿವಸದೊಳಗೆ ತಮ್ಮ ಬಂದು ಅಮ್ಮನ ಒಂದು ಪ್ರಸಾದ ಕೇಳ್ತಾರೆ, ಹೂ ಪ್ರಸಾದ. ಆ ಪ್ರಸಾದ ಕೊಟ್ಟಾಗ ಅವ್ರ ಕಾಣಿಕೆಗಳ್ನ ಕೆಲವರು ಹುಂಡಿ ಒಳಗೆ ನಾವು ಮಾಡಿ ಈಗ ರೀಸೆಂಟಾಗಿ ಹುಂಡಿ ಒಳಗೆ ಹಾಕ್ತಾರೆ. ಕೆಲವರು ಬಂದು ನಮಗೆ ಕೊಟ್ಟು ಹೋಗ್ತಾರೆ. ನಮಗೆ ಬೇಡಪ್ಪ ಇದನ್ನು ದೇವಸ್ಥಾನಕ್ಕೆ ಕೊಟ್ಟರೆ ದೇವಸ್ಥಾನ ಪೂಜೆ ಬಂದು ನಮಗೆ ಕೊಡ್ತಾರೆ. ಅವ್ರು ಕೊಟ್ಟ ನಂತರ ಅವರು ರಸೀದಿ ತೊಗೊಂಡು ಅವ್ರು ರಸೀದಿ ಕೊಟ್ಟು ಅವ್ರ ಸಾಮಾನು ಏನು ಕೊಟ್ಟರು ಅವ್ರಿಗೆ ರಸೀದಿ ಕೊಟ್ಟು ಬೋರ್ಡ್ ಮೇಲೆ ಬರಿತೀವಿ. ನಮ್ಮ ಬುಕ್ದಲ್ಲಿ ಇರ್ತದೆ. ಪ್ರತಿ ವರ್ಷವೂ 9ನೇ ತಿಂಗಳು 4ನೇ ತಾರೀಕು ಪೂಜಾರಿಗಳು ಬಡ್ಡಿ ಹಾಕ್ತಾರೆ. ಅವರು 7-8 ಜನ ಇದ್ದಾರೆ, ಮಡಿವಾಡರು ಪೂಜೆ ಮಾಡ್ತಾರೆ. ಅದು ಯಾಕೆ ಬಂತು ಗೊತ್ತಾಗಲಿಲ್ಲ. ಅದಕ್ಕೂ ಮುಂಚಿತವಾಗಿ ಬ್ರಾಹ್ಮಣರು ಪೂಜೆ ಮಾಡ್ತಿದ್ರು ಅಂತ ಇವರೆಲ್ಲ ಇತಿಹಾಸದವರು ಹಿಂದಿನವ್ರು ಹೇಳ್ತಿದ್ರು.
ಆದರೆ ಬ್ರಾಹ್ಮಣರು ಪೂಜೆ ಮಾಡೋದು ನೋಡಿಲ್ಲ. ಆದರೆ ನಾವು ಏನಾದರೂ ವಿಶೇಷ ಕಾರ್ಯಕ್ರಮಗಳಿದ್ದಾಗ ನಾವು ಹೋಗಿ ಪೂಜೆ ಮಾಡ್ತೀವಿ. ಅಭಿಷೇಕ ಅಂಥದ್ದು ಇಂಥದ್ದು ಬಂದಾಗ ಬಾಂಬೆದಿಂದ, ಪೂನಾದಿಂದ, ಸೊಲ್ಲಾಪುರದಿಂದ, ಹುಬ್ಬಳ್ಳಿಯಿಂದ, ಗದಗಿನಿಂದ, ಸುತ್ತಮುತ್ತ ಎಲ್ಲ ಕಡೆಯಿಂದ ಬ್ರಾಹ್ಮಣ ಮಂದಿ ಬಂದಾಗ ಅಭಿಷೇಕ ಮಾಡುತ್ತೀವಿ, ಪೂಜೆ ಮಾಡ್ತೀವಿ, ಅಮ್ಮಗೆ ಉಡಿ ತುಂಬ್ತೀವಿ, ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ನಮ್ಮ ಮನೆಯೊಳಗೆ ಬಂದು ಇಳ್ಕೊಂಡು ಎಲ್ಲ ಮಾಡಿ ಅಲ್ಲಿ ಹೋಗಿ ಅಭಿಷೇಕ ಮಾಡಿದ್ರೆ ಅಭಿಷೇಕ ನಾವು ಮಾಡ್ತೀವಿ. ಮತ್ತು ಯಾರೋ ಬೇರೆ ಹೇಳ್ದಾಗ ಕೂಡ ನಮ್ಗೆ ಹೇಳ್ದಾಗ ಹೋಗಿ ಅಭಿಷೇಕ ಮಾಡ್ತೀವಿ ಭಟ್ರು ಕರ್ಕೊಂಡು. ಇದು ಅವ್ರು ಮಾಡ್ತೀವಿ. ಅವರು ಏನೋ ಭಕ್ತರಿಂದ ಅಮ್ಮಗೆ ಪೂಜೆ ಮಾಡ್ತಾರೆ. ಬುತ್ತಿ ಪೂಜೆ, ಅರ್ಶಿನ ಪೂಜೆ, ಲಕ್ಷ್ಮೀ ಪೂಜೆ, ಧಾನ್ಯ ಪೂಜೆ, ಹೂ ಪೂಜೆ, ಒಣ ಹಣ್ಣಿನ ಪೂಜೆ, ಈ ಥರ ಎಲ್ಲ ಅವ್ರವ್ರ ಭಕ್ತರು ಬೇಡ್ಕೊಂಡಾಗ ಅವ್ರು ಕಾಣಿಕೆ ಕೊಟ್ಟು ಅದು ಪೂಜೆ ಮಾಡುತ್ತಾರೆ. ಆಮೇಲೆ ಅವರು ಅದಾದಮೇಲೆ ಅವ್ರು ಏನಿದ್ದನ್ನು ಅರ್ಪಿಸ್ತಾರೆ ದೇವ್ರಿಗೆ. ಹೂವು, ಕಾಯಿ, ಸೀರೆ, ಕಣ ಇಂಥ ಏನಿದ್ದು ತಮ್ಮ ಕೈಲಿ ಆ ಶಕ್ತ್ಯಾನುಸಾರವಾದ ಭಕ್ತಿಗೆ ತಮ್ಮ ಭಕ್ತಿ ಭಾರವಾಗಿ ಕೊಡ್ತಾರೆ. ಇದು ಅಲ್ಲಿರ್ತಕ್ಕಂಥ ಪದ್ಧತಿ. ಸಾಕಷ್ಟು ಈಗ ಜನಸಂಖ್ಯೆ ಭಾಳ ಬೆಳೆದಿದೆ. ಆವಾಗ ಹಿಂದೆ ಇಷ್ಟು ಜನ ಬರ್ತಿದ್ದಿಲ್ಲ. ನಾನು ನೋಡಿದಾಗ ನಾವು ಜವಾಬ್ದಾರಿ ಇಷ್ಟೊಂದು ಇದ್ದಿಲ್ಲ. ಈಗ ನಾವು ಜವಾಬ್ದಾರಿ ತೊಗೊಂಡ ಮೇಲೆ 1917ರಾಗ ಏನು ಜಮ ತೊಗೊಂಡಿವಿ. ಆವಾಗಿದ್ದ ನಾನು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಗೋಡೆ ಕಟ್ತೀನಿ, ಗೋಪುರ ಮಾಡ್ತೀವಿ, ಸಮುದಾಯ ಭವನ ಮಾಡ್ತೀವಿ, ಇಷ್ಟೆಲ್ಲ ಮಾಡೀವಿ. ಆಮೇಲೆ ಬಂದಂಥ ಭಕ್ತರ ದುಡ್ಡನ್ನೆಲ್ಲ ಬ್ಯಾಂಕಲ್ಲಿ ಫಿಕ್ಸಡ್ ಮಾಡಿ ಆ ದುಡ್ಡನ್ನು ವಿನಿಯೋಗ ಮಾಡಿ ಸಮುದಾಯ ಭವನ 30 ಲಕ್ಷ ರೂಪಾಯಿ ಸಮುದಾಯ ಭವನ ಈಗ ಒಂದು ರೂಪಾಯಿ ಮಟ್ಟಕ್ಕೆ ತಂದು ನಿಲ್ಲಿಸಿದ್ವಿ. ಮುಂದಿನ ಕಾರ್ಯಕ್ರಮ ಈಗ ಟ್ರಸ್ಟಿ ಒಂದು ಕಮಿಟಿ ಮಾಡ್ತಾಯಿದ್ದೀವಿ. ನಾಳೆ 25 ಒಳಗೆ ರಿಜಿಸ್ಟ್ರೇಷನ್ ಆಗ್ತದೆ. ಅದಾದ ತಕ್ಷಣ ಊರೊಳಗೆ ಕಾಂಟ್ರಿಬ್ಯೂಷನ್ ಮಾಡಿ ಮುಂದಿನ ಡೆವಲಪ್ಮೆಂಟ್ ಮಾಡ್ತೀವಿ. ಇದು ದೇವಸ್ಥಾನದ ಇತಿಹಾಸ ಅಲ್ಲಿದ್ದೆಲ್ಲರಿಗೆ ಬಂದಿರೋದು. ಬಾಳಪ್ಪ ಅಂಬವರಿಂದ ಸಂತತಿ ಇಲ್ಲದಾಗ ಅವರೊಳಗೆ ದೇವಿ ಸ್ವಪ್ನ ಹೋದಾಗ ಸ್ವಪ್ನದ ಮುಖವಾಗಿ ಬಂದು ಇಲ್ಲಿ ಹಳದೊಳಗೆ ಉಡುಸಲ ಪರಮೇಶ್ವರಿ ನಾಮಕರಣ ಮಾಡುವಂಥ ಸ್ವಪ್ನ ಆದಾಗ ಅವರು ಆ ಮೂರ್ತಿನ ಸ್ಥಾಪನೆ ಮಾಡಿದರು. ಅವರು ಹಿರಿಯರು ರಾಮಪ್ಪ, ಕುಮಾರಪ್ಪ, ಸುಬ್ಬಣ್ಣ, ಗೋವಿಂದಪ್ಪ. ಅಂದಾಜು ನನ್ನ ಅನುಭವದ ಪ್ರಕಾರ ತಿಳಿದ್ರೆ 350 ವರ್ಷದ ಹಳೆಯ ದೇವಸ್ಥಾನ. ಅಮ್ಮ ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಕಾಮಾಕ್ಷಮ್ಮ. ಹಾಂ ಹೇಳ್ರಮ್ಮ, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ಸುಮಾರು ವರ್ಷದಿಂದ ಆಯ್ತು. ಹಾಂ ಹಾಂ. ನಾವೀಗ ಇಲ್ಲಿ ಮೆಟ್ರೆಗೆ ಇದೀವಿ. ಹಾಂ. ಯಾವಾಗ ಬಂದ್ರೆ ಈ ದೇವಸ್ಥಾನಕ್ಕೆ ಬಂದು ನಡ್ಕೊಂಡು ಅಂದರೆ ಸಂಡೂರಿಗೆ ಬಂದಾಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ದರ್ಶನ ಮಾಡ್ಕೊಂಡು ಹೋಗ್ತೀರಿ. ದರ್ಶನ ಮಾಡ್ಕೊಳ್ಳಾರ್ದೇ ಹೋಗೋದಿಲ್ಲ? ಇಲ್ರಿ, ಬಂದಾಗೆಲ್ಲ ಬಂದಾಗೆಲ್ಲ ಮಾಡ್ಕೊಂಡು ಊರಂಗುಡಿ ಇಲ್ಲಿ ಮಾಡ್ಕೊಂಡು. ಹಾಂ ಹಾಂ. ಇಲ್ಲಿ ಮತ್ತೆ ಇಲ್ಲಿದ್ದ ಬಂದು ನೀವೇನಾದರೂ ಕೇಳಿರೋದುಂಟಾ ಉಡ್ಸ್ಲಮ್ಮ ತಾಯಿಗೆ ಏನಾದರೂ? ಕೇಳ್ಯಾರ, ಮನ್ಯಾಗ ಹಿರಿಯರು ಕೇಳ್ಯಾರ, ಆಗ್ಯಾವು ಮಾಡ್ಯಾರ. ಉಡಿ ತುಂಬೋದು, ಪೂಜೆ ಮಾಡ್ಸೋದು ಮಾಡ್ಯಾರ. ಅಮ್ಮ ಎಲ್ಲ ನಡೆಸ್ಕೊಡ್ತಾಳೆ? ನಡೆಸ್ಕೊಟ್ಟಾಳ್ರಿ. ಹಾಂ. ನೀವು ಯಾವ ಥರ ನಡ್ಕೊಂತೀರ ಆ ಥರ ಏನು ಅನ್ಕೊಂಡಂಗ ಚೆನ್ನಾಗಿ ನಡೆದತ್ರಿ ಎಲ್ಲ. ಹೌದ್ರಿ? ಹಾಂ ಹಾಂ. ಜಾತ್ರೆಗಳಿಗೆ ಏನಾದರೂ ಬಂದಿದ್ರಿ ನೀವು? ಜಾತ್ರೆ ಇವರು ಬರ್ತಾರೆ. ಬಂದಿಲ್ಲ ಜಾತ್ರೆ. ಉಸ್ಲಂ ಜಾತ್ರೆಗೆ ಬಂದಿರಾ? ಬಂದೇನ್ರಿ. ಹಾಂ ಹಾಂ. ಉಸ್ಲಾಂ ಜಾತ್ರೆಗೆ, ಕುಮಾರಸ್ವಾಮಿ ಜಾತ್ರೆಗೆ. ಹಾಂ. ಇಲ್ಲೇ ನಮ್ಮ ಮೈದ್ನೆಂಟಿ ಮತ್ತೆ ತವ್ರ ಮನ್ರಿ ಇದು ಊರು. ಹೌದ್ರಿ? ಹಾಂ. ಹ್ಞೂ, ನಾವು ಬಂದೇ ಬರ್ತೀವಿ. ಸರಿ, ಆಯ್ತು. ಅವ್ರು ಇಲ್ಲಿ ಜಾತ್ರೆಗೆ ಯಾವಾಗ ಅವ್ರೇನು ಅನ್ಕೊಂಡ್ರ ದೀರ್ ನಮಸ್ಕಾರ ಎಲ್ಲ ಹಾಕ್ಯಾರಿ. ನಮ್ಮ ಮೈದ್ನೆಂಟಿ ನಮಸ್ಕಾರ ವರ್ಷ ಜಾತ್ರೆ ಆಗುತ್ತೆ. ಒಟ್ಟು ಅಮ್ಮ ಎಲ್ಲ ರೀತಿಯಿಂದ ನಡೆಸ್ಕೊಡ್ತಾಳೆ. ಒಟ್ಟು ಏನು ಹೆಚ್ಚು ಕಮ್ಮಿ ಆಗಲಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಆಯ್ತಮ್ಮ.